ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ. ಇವತ್ತು ವಿಷಯ ಏನಪ್ಪ ಅಂದರೆ 24/4/2026 ನಡೆದ ಈ ಒಳ ಮೀಸಲಾತಿ ವಿಚಾರವಾಗಿ ಸಚಿವ ಸಂಪುಟದ ಒಂದು ನಿರ್ಧಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವೊಂದೆರಡು ಮಾತಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಈ ವಿಡಿಯೋ ಮುಖಾಂತರ ಸೋಷಿಯಲ್ ವಿಡಿಯೋ ಮುಖಾಂತರ ಇಡೀ ನನ್ನ ಪ್ರೀತಿಯ ಕೊಲಂಬೋ ಹಾಗೂ ಅಲೆಮಾರಿ ಮಹಾಜನತೆಗೆ ವಿಷಯ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ಸಚಿವ ಸಂಪುಟ ಯಾವ ರೀತಿ ಇದೆ ಅನ್ನೋದು ನೀವೆಲ್ಲರೂ ನೋಡ್ತಾ ಇದ್ದೀರಾ, ಟಿವಿ ಮುಖಾಂತರ ನೋಡ್ತಾ ಇದ್ದೀರಾ, ಮಾಧ್ಯಮಗಳನ್ನು ನೋಡ್ತಾ ಇದ್ದೀರಾ, ಪತ್ರಿಕೆಗಳನ್ನು ನೋಡ್ತಾ ಇದ್ದೀರಾ. ಎಷ್ಟು ಕೀಳ ಮಟ್ಟದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಯಾವ ರೀತಿ ಕಿವಿ ಚುಚ್ಚಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಡಗೈ ಸಮುದಾಯದವರು ಬಲಗೈ ಸಮುದಾಯದವರು ಅವರಿಗೆ ಕಣ್ಣಿ ಕಾಣ್ತಾರೆ ಹೊರತು ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಹಾಗೂ ಅಲೆಮಾರಿ ಜನಾಂಗದವರು ಅವ್ರಿಗೆ ಕಣ್ಣಿ ಕಾಣ್ತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 4.5% ಮಾಡಿದ್ರು. ಅದಕ್ಕೆ ಇಲ್ಲ, ಅದಕ್ಕಿಂತ ಹೆಚ್ಚಿನ ಕೊಡ್ತೀವಿ ಅಂತ ಹೇಳಿ ಇಲ್ಲದೆಲ್ಲ ಸಲ್ಲದಲ್ಲ ಇದು ಎಲ್ಲ ಜನಗಳಿಗೆ ಅವಮಾನ ಮಾಡಿ ಮತದಾರರನ್ನ ಮನವೊಲಿಸಿ ಮತ ತಗೊಂಡಂತ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಗೆ ಆ ಟೈಮಲ್ಲಿ ಈ ಜನಾಂಗ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ ಕುರ್ಚಿಯಲ್ಲಿ ಕುಂಡಿಸಿದಂತ ಗೊತ್ತಾಗ್ಲಿಲ್ವಾ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಕುರ್ಚಿಯಲ್ಲಿ ಕುಂತಿದಾರಂದ್ರೆ ಅದು ಯಾರ ಮತ ಅವ್ರಿಗೆ ಅರ್ಥವಾಗಬೇಕು, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅರ್ಥವಾಗಬೇಕು. ಇದು ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಇವತ್ತು ಇಡೀ ಕರ್ನಾಟಕದಲ್ಲಿ ಪಿತೂರಿ ಮಾಡಿ 2023 ಚುನಾವಣೆಯಲ್ಲಿ ಗೆದ್ದು ಗದ್ದಿಗೆ ಹಿಡಿದಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ಯಾವ ರೀತಿ ನೀವು ನಿನ್ನೆ ಮೀಸಲಾತಿನ ವರ್ಗೀಕರಣ ಮಾಡಿದ್ದೀರಾ? 5-25 ಎಡಗೈಗೆ, 5-25 ಬಲಗೈಗೆ, ಇನ್ನು 4.5% ನಮ್ಮ ಬೋವಿ, ಬಂಜಾರ, ಕೊರ್ಚ, ಕೊರ್ಮ ಹಾಗೂ ಅಲೆಮಾರಿ ಜಾತಿಗಳಿಗೆ. ಯಾಕೆ ಸ್ವಾಮಿ? ಅಲ್ಲ, ನೀವು ಸಮೀಕ್ಷೆ ಮಾಡಿದ್ರಿ, ಜನಗಣತಿ ಮಾಡಿದ್ರಿ, ಒಳ ಮೀಸಲಾತಿ ನೀಡೋ ಒಂದು ಉದ್ದೇಶದಿಂದ ಜನಗಣತಿ ಮಾಡಿದ್ರಿ, ಸರಿಯಾಗಿ ಮಾಡಿದ್ದೀರಾ? ಅಲ್ಲ, ಅದು ನಿಮ್ ತೃಪ್ತಿ ಇದೆಯಾ? ಅದ್ರ ಎಷ್ಟು ಮೋಸ ನಡೆದಿದೆ ಅಂತ ನಮಗೆ ಗೊತ್ತಿದೆ. ಇವತ್ತು ಕೇಂದ್ರ ಸರ್ಕಾರ ಒಳ ಮೀಸಲಾತಿ ವಿಚಾರವಾಗಿ ಆಗಿರಲಿ, ಮುಂದಿನ ಜನಸಂಖ್ಯಾ ವಿಚಾರವಾಗಲಿ, ಈಗ ಜನಗಣತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಜನಗಣತಿ ಮಾಡೋವರಿಗಾದ್ರೂ ನಿಮ್ಗೆ ಸುಮ್ಮನಿರ್ಲಿಕ್ಕೆ ಪೇಷನ್ಸ್ ಇಲ್ವಾ? ಅಲ್ಲ, ಅಟ್ಲೀಸ್ಟ್ ಪೇಷನ್ಸ್ ಇಲ್ವಾ ನಿಮ್ಗೆ? ಅವ್ರು ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮಾಡಕ್ ಹೊರಟಿದ್ದಾರೆ, ಅವ್ರು ಕರೆಕ್ಟಾಗಿ ಲೆಕ್ಕ ಕೊಡ್ತಾರೆ. ಎಡಗೈನವರು ಎಷ್ಟು ಜನ ಇದ್ದಾರೆ, ಬಲಗೈನವರು ಎಷ್ಟು ಜನ ಇದ್ದಾರೆ, ಅಲೆಮಾರಿಗಳು ಯಾವ್ಯಾವ ಜಾತಿ ಎಷ್ಟು ಜನ ಇದ್ದಾರೆ, ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಅವ್ರು ತಿಳಿಸ್ಕೊಡ್ತಾರೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಮೋಸ ಮಾಡಿ, ಒಳಗೆ ಪಿತೂರಿ ಮಾಡಿ, ಈ ತರ ಪಿತೂರಿ ಮಾಡಿಬಿಟ್ಟು ಆತುರಾತುರದಲ್ಲಿ, ಸ್ವಾಮಿ ಅರ್ಜೆಂಟ್ ನಮಗೇನು ಇರಲಿಲ್ಲ, ಎಡಗೈನವ್ರಿಗೂ ಅರ್ಜೆಂಟ್ ಇಲ್ಲ, ಬಲಗೈನವ್ರಿಗೂ ಅರ್ಜೆಂಟ್ ಇರಲಿಲ್ಲ. ನಮ್ಮ ಕೊಲಂಬೋ ಜಾತಿ, ಬೋವಿ, ಬಂಜಾರ, ಕೊರ್ಚ, ಕೊರ್ಮ ಜಾತಿಯವರಿಗೂ ಅರ್ಜೆಂಟ್ ಇರಲಿಲ್ಲ. ಅರ್ಜೆಂಟ್ ಇದ್ದಿದ್ದು ಈ ನಮ್ಮ ಹೊಳಲ್ಕೆರೆ ಕ್ಷೇತ್ರದ ಒಮ್ಮೆ ಗೆದ್ದಂತ ಆಂಜನೇಯರು, ಒಂದೇ ಒಂದು ಬಾರಿ ಅವ್ರು ಗೆದ್ರು, ಅವ್ರಿಗೆ ಶಾಸಕ ಸ್ಥಾನ ಕೊಟ್ಟರು ಆ ಕ್ಷೇತ್ರದವರು. ಮತ್ತೆ ಎಷ್ಟರಲ್ಲಿ ನಿಂತರು ಅವ್ರಿಗೆ ಏನಾದ್ರು ಓಟ್ ಹಾಕದ್ರ? ಯಾಕೆ ಓಟ್ ಹಾಕ್ಲಿಲ್ಲ ಹೇಳಿ? ಅವರು ಸರಿಯಾದ ರೀತಿಯ ರಾಜ್ಯಭಾರ ಮಾಡಲ್ಲ, ಜನಗಳ ಜೊತೆಗೆ ಸರಿಯಾಗಿ ಸ್ಪಂದಿಸಲ್ಲ. ಅದಕ್ಕೆ ಅವ್ರನ್ನ ಜನ ದೂರ ಇಟ್ಟು ಅಲ್ಲಿ ಗೆಲ್ಲುವಂತ ಕುದುರೆನ ಗೆಲ್ಸಿದ್ರು. ಅವ್ರನ್ನ ನೀವೇನ್ ಮಾಡಿದ್ರಿ? MLC ಮಾಡಿದ್ರಿ. ಆದ್ರೆ 101 ಜಾತಿಯನ್ನು ಡಿವೈಡ್ ಮಾಡಿ ಹಾಳು ಮಾಡಿದಂತ ಆಂಜನೇಯ ಸಾಹೇಬರು, ಅದರ ಜೊತೆಗೆ ನಾರಾಯಣಸ್ವಾಮಿ ಕೂಡ ಸೇರ್ಕೊಂಡಿದ್ದಾರೆ, ಆಮೇಲೆ ಗೋವಿಂದ್ ಕಾರಜೋಳ ಸಾಹೇಬರು ಸೇರ್ಕೊಂಡಿದ್ದಾರೆ. ಇವರೆಲ್ಲ ಸೇರ್ಕೊಂಡು 101 ಜಾತಿ ದೂರ ಮಾಡಿ
ಇವು ಎಡಗೈನವರಿಗೆ 5.25, ಬಲಗೈನವ್ರಿಗೆ 5.25. ಏನು ಬೇಗ ಬಿಟ್ಟು ಬಿಡ್ರಿ. ನಿಮ್ಗೆ ನಮ್ಮಲ್ಲಿ ಕೇಳಾರೇ ಇಲ್ಲ. ಬೋವಿ ಬಂಜಾರ ಕೊರ್ಚಾಕುರಮದಲ್ಲಿ ನಿಮ್ಮ ಮಂತ್ರಿ ಅಂತೂ ಮಾಡಿಲ್ಲ ಬಿಡ್ರಿ. ಆ ಬೋವಿ ಜನಾಂಗದಲ್ಲಿ ಆ ನಮ್ಮ ಶಿವರಾಜ್ ತಂಗಡಿ ಒಬ್ಬರು ಬಿಟ್ಟರೆ ರುದ್ರಪಾಲ ಮಾಡಿದ್ರಂತೂ ನೀವು ಮಾಡಕ್ಕೆ ಮನಸ್ಸು ಬರಲಿಲ್ಲ. ಆ ಟೈಮಲ್ಲಿ ನಿಮ್ಮ ಹಿಂದೆನೇ ಫೋಟೋ ತೆಗೆಸ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ಕೊಂಡಿದ್ದಂಥ ಪ್ರಕಾಶ್ ರಾಠೋಡ್ ಅವರಿಗೆ, ಅವ್ರಿಗೂ ಕೂಡ ನೀವು ಮಂತ್ರಿ ಮಾಡಲಿಲ್ಲ. ನಿಮ್ಮ ಹಿಂದಿಂದನೇ ನಿಮ್ಮೊಬ್ರು ಗೆಳೆಯರಾಗಿ ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಅವ್ರನ್ನ ನೋಡ್ತಾ ಇದ್ವಿ, ನಿಮ್ಮ ಜೊತೆಗಿರ್ತಾ ಇದ್ರು. ಆ ಸ್ನೇಹಕ್ಕೋಸ್ಕರ ಆದ್ರೂ ನೀವು ಅವ್ರನ್ನ ಮಂತ್ರಿ ಮಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಬಂಜಾರ ಜನಾಂಗದಂತೂ ನಿಮಗೆ ಒಬ್ಬರೇ ಒಬ್ರು ಶಾಸಕರಾದರು, ಒಬ್ರು MLC ಅಂತ ಹೇಳಿ ಪ್ರಕಾಶ್ ರಾಠೋಡ್ ಸಾಹೇಬ್ರಿದ್ರು, ಅವರಾದ್ರೂ ಮಾಡಲಿಲ್ಲ. ಕೊನೆಗೆ ನಮ್ಮ ಶಿವರಾಜ್ ತಂಗಡಿಯವ್ರಿಗೊಬ್ರಿಗೆ ಅದು ಬೋವಿ ಜನಾಂಗದಲ್ಲಿ ಒಂದೇ ಒಂದು ಕೊಟ್ಟಿದ್ದೀರಾ. ಇನ್ನು ನೀವು ಎಡಗೈನವ್ರಿಗೆ ಎಷ್ಟು ಜನ ಕೊಟ್ಟಿದ್ದೀರಾ ಅರ್ಥ ಮಾಡ್ಕೊಳ್ಳಿ, ಬಲಗೈನವ್ರಿಗೆ ಎಷ್ಟು ಜನ ಕೊಟ್ಟಿದ್ದೀರಾ ಅರ್ಥ ಮಾಡ್ಕೊಳ್ಳಿ. ಬರೀ ಕ್ಯಾಬಿನೆಟ್ ಕೊಟ್ಟಿದ್ದೀರಾ, ಬಲಗೈನವ್ರಿಗೆ ಕ್ಯಾಬಿನೆಟ್, ಎಡಗೈನವ್ರಿಗೆ ಕ್ಯಾಬಿನೆಟ್ ಕೊಟ್ಟು ಇವತ್ತು ಬಂಜಾರ ಜನಕ್ಕೆ ಮೋಸ ಮಾಡಿದಿರಾ ನೀವು. ರುದ್ರಪಾಲ ಮಾಡಿದ್ರು ನೀವು ಒಂದು ಕ್ಯಾಬಿನೆಟ್ ಕೊಡ್ರಿ, ಅವರು ಅದನ್ನು ಕೇಳ್ತಾ ಇದ್ರು. ಅವ್ರನ್ನ ಏನ್ ಮಾಡಿದಿರಿ, ಉಪಸಭಾಪತಿಗಳನ್ನಾಗಿ ಮಾಡಿಟ್ಟಿದ್ರಿ. ಇನ್ನು ನಮ್ಮ ನಿಗಮದ ಅಧ್ಯಕ್ಷರಾದಂತ ಜಯದೇವ್ ನಾಯಕ್ ಸಾಹೇಬರಿಗೆ ಅವ್ರ ನಿಗಮದ ಅಧ್ಯಕ್ಷ ಕೊಟ್ಟಿದ್ರಿ, ಅವರು ಚಕಾರ ಎತ್ತಲಿಲ್ಲ. ನಮ್ಮ ರುದ್ರಪಾಲ ಮಾಡಿಯವರು ಚಕಾರ ಎತ್ತಲಿಲ್ಲ. ಇನ್ನೇನು ಶಿವರಾಜ್ ತಂಗಡಿಯವರು ಹೇಳ್ತಾರೆ ನಮಗೆ ತೃಪ್ತಿಯಾಗಿದೆ ಅಂತಾರೆ. ಆಹಾ, ಶಿವರಾಜ್ ತಂಗಡಿಯವರೇ ಒಪ್ಪಬೇಕು ಕಂಡ್ರಿ ನಿಮ್ಮ ಮಾತನ್ನ. ಈ ಕಡೆ ಜಿ ಪರಮೇಶ್ವರ್ ಅಂತಾರೆ 101 ಜಾತಿನ ಸರಿಪಡಿಸಬೇಕು, ಸರಿಸಮನಾಗಿ ಮಾಡ್ಬೇಕಂತ ಇದ್ವಿ, ಆದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ನಮಗೆ ಖುಷಿ ತಂದಿದೆ ಅಂತ ಹೇಳ್ತಾರೆ. ಈ ಕಡೆ ಮುನಿಯಪ್ಪನವ್ರು ಹೇಳ್ತಾರೆ ನಮಗೂ 40 ವರ್ಷದ್ದು ಸಿಕ್ಬಿಡ್ತು, 40 ವರ್ಷದ್ದು ಕಷ್ಟಪಟ್ಟು ನಾವು ಮೀಸಲಾತಿ ಸಿಕ್ಬಿಡ್ತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇವರು ನಮ್ಮ ಮುನಿಯಪ್ಪರಾದ ನಂತರ ನಮ್ಮ HC ಮಾದೇವಪುರರಾಗಿರಲಿ ಎಲ್ಲ ನೋಡಿ, ಎಡಗೈ ಬಲಗೈ ಬಣದವರು ಇದು ದೊಡ್ಡ ಪಿತೂರಿ ಮಾಡಿ ಒಳಸಂಚು ಮಾಡಿ ಇವತ್ತು ಮೀಸಲಾತಿನ ಮಾಡಿದ್ದೀರಾ. ದಯವಿಟ್ಟು ಈ ಮೀಸಲಾತಿ ನಮ್ಗೆ ಒಪ್ಪಿಗೆ ಆಗಿಲ್ಲ. ಇಡೀ ಬಂಜಾರ ಬೋವಿ ಕೊಚ್ಚ ಕೊರ್ಮ ಜಾತಿ ಪರವಾಗಿ ನಾವು ಹೇಳ್ತಾ ಇದೀವಿ, ಖಂಡಿತವಾಗಿ ನಮ್ಗೆ ಒಪ್ಪಿಗೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇದರ ಮೊರೆ ಹೋಗಿ ನಮಗೆ ಕೇಂದ್ರ ಸರ್ಕಾರ ನಡೆಸುವಂತ ಜನಗಣತಿಯ ನಂತರನೇ ಈ ಮೀಸಲಾತಿನ ನೀವು ಜಾರಿಗೊಳಿಸಬೇಕು. ಅಲ್ಲೇವರೆಗೂ ಇದನ್ನ ತಡೆ ಹಿಡಿಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆಮೇಲೆ ಎಲ್ರಿಗೂ ಸರಿಯಾದ ನ್ಯಾಯ ಸಿಗಬೇಕು. ಇವತ್ತೇನು ಉದ್ಯೋಗ ಆಕಾಂಕ್ಷಿಗಳು ವಿದ್ಯಾವಂತರು ಇವತ್ತು ಉದ್ಯೋಗಕ್ಕೋಸ್ಕರ ಅವರು ತುದಿಗಾಲು ನಿಂತಿದ್ದಾರೆ. ಅವರು ಉದ್ಯೋಗ ಕೊಡಿ ಸ್ವಾಮಿ, ಮೀಸಲಾತಿ ತಗೊಂಡು ಏನ್ ಮಾಡ್ತೀರಿ? ಮೀಸಲಾತಿನ ತಂದಿಟ್ಟು ತಮಾಷೆ ನೋಡುವಂತಹ ಇವತ್ತಿನ ಈ ರಾಜಕೀಯ ಪ್ರೇರಿತ ಆಗಬಾರ್ದು. ಉದ್ಯೋಗ ಆಕಾಂಕ್ಷಿಗಳು ಎಷ್ಟು ಜನ ಇವತ್ತು ಉದ್ಯೋಗ ಪಡಿಬೇಕಂತ ಇದ್ದಾರೋ ಅವ್ರಿಗೆಲ್ಲ ಉದ್ಯೋಗ ಕೊಡಿ. ಇವತ್ತು 56,400 ಆಜುಬಾಜು ಸಂಖ್ಯೆಯ ವಿದ್ಯಾವಂತರು ಕಾಯ್ತಾ ಇದ್ದಾರೆ, ಅವರಿಗೆ ಉದ್ಯೋಗ ಕೊಡಬೇಕು. ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ನಿನ್ನೆ ಮಾಡಿದಂಥ ಮೀಸಲಾತಿ 24/4/2026 ನೀವೇನು ತೆಗೆದುಕೊಂಡ ನಿರ್ಧಾರ ಅದು ನಮಗೆ ಸರಿ ಹೊಂದಿಲ್ಲ. ನಮ್ಮ ಕೊಲಂಬೋ ಜಾತಿಯವರಿಗೆ ಸರಿ ಹೊಂದಿಲ್ಲ, ಇನ್ನು ಅಲೆಮಾರಿ ಜಾತಿಗಳಿಗೂ ಸರಿ ಹೊಂದಿಲ್ಲ. ಅದೇನಾದರೂ ಸರಿ ಹೊಂದಿದ್ರೆ ಈ ನಮ್ಮ ಆಂಜನೇಯವರಿಗೆ ಸರಿ ಹೊಂದಬಹುದು. ಯಾಕಂದ್ರೆ ಅವ್ರು ಮಾಡಿದಂಥ ಪಿತೂರಿ ಕುತಂತ್ರಿ ಬೇರೆ ಯಾರು ಮಾಡಲ್ಲ. ಅಂತ ಕೆಲಸ ಮಾಡಿ ಜನನ ಹಾಳು ಮಾಡಿದ್ದಾರೆ. ನಮ್ಮ ದಲಿತರನ್ನ ಒಡೆದು ಚೂರು ಚೂರು ಮಾಡಿ ಅಂತ ಆಂಜನೇಯ ಸಾಹೇಬ್ರೆ ಕೇಳಿಸ್ಕೊಳ್ಳಿ. ನಾನು ಮೀಡಿಯಾನ ಚಿತ್ರದುರ್ಗ ಹಿರಿಯೂರು ತಾಲೂಕು ಕೂಡಳ್ಳಿ ಲಂಬಾಣಿ ತಂಡದಿಂದ ಮಾತಾಡ್ತಾ ಇದ್ದೀನಿ. ನೀವು ಮಾಡಿದ ಪಿತೂರಿ ಇದೆಯಲ್ಲ, ನಿಮಗೆ ಆ ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಮ್ಮ ಜಾತಿಯವರಿಗೆ ಅನ್ಯಾಯ ಮಾಡಿ ನಮ್ಮ ಜಾತಿಯವರ ಮತ ತಂದು ನೀವು ಗೆದ್ದವರು ನೀವು ಒಂದಿನ. ಆಮೇಲೆ ನೀವೇನು ಮಾಡಿದ್ರಿ? ಯಾವಾಗ ನೀವು ಸದಾಶಿವ ಆಯೋಗ, ನಾಗಮೋಹನ್ ದಾಸ್ ಅವರ ಆಯೋಗ, ಇನ್ನೂ ಹಲವಾರು ಮಾಧುಸ್ವಾಮಿ ಆಯೋಗ, ಇದೆಲ್ಲ ನೀವು ಯಾವಾಗ ರಚನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅವತ್ತಿಂದ ನಿಮ್ಮನ್ನು ದೂರ ಮಾಡಿದ್ರು ನಮ್ಮ ಜನಾಂಗ. ನಾನೇ ಹೇಳ್ತಾ ಇದ್ದೀನಿ, ನಮ್ಮ ಜನಾಂಗ ನಿಮ್ಮನ್ನು ದೂರ ಮಾಡಿದ್ರು ಕಣ್ರಿ. ಯಾಕೆ ಹೇಳಿ? ನೀವು ಜನಗಳ ಜೊತೆಗೆ ಇರಬೇಕು. ಯಾರಿಗೆ ಯಾವ ರೀತಿ ನ್ಯಾಯ ಕೊಡ್ಬೇಕನ್ನೋದು ಅರ್ಥ ಮಾಡ್ಕೋಬೇಕು. ನೀವು ನ್ಯಾಯ ಕೊಡೋದ್ರೆ ಗೊತ್ತಿಲ್ಲ, ಇನ್ನು ಪಿತೂರಿ ಮಾಡೋದು ಮಾತ್ರ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ನೀವು ಆಂಜನೇಯರಲ್ವಾ? ಆಂಜನೇಯ ಏನ್ ಮಾಡ್ತಾರೆ ಗೊತ್ತಲ್ಲ ನಿಮ್ಗೆ? ಹಾಗೆ
ಅವ್ರು ಪಿತೂರಿ ಮಾಡಲಿಲ್ಲ, ಆ ಆಂಜನೇಯ ಪಿತೂರಿ ಮಾಡಲಿಲ್ಲ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಸೀತೆಯನ್ನು ಕರೆತಂದು ರಾಮನ ಹತ್ರ ಕೊಟ್ಟಂತ ಆಂಜನೇಯ ಅವರು. ನೀವು ಹಂಗಲ್ಲ, ನೀವು ಎಲ್ಲರೂ ಹಾಳು ಮಾಡಿದಂಥ ಆಂಜನೇಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿ ನಮಗೆ ಈ ಮೀಸಲಾತಿ ಇಷ್ಟವಾಗಿಲ್ಲ, ಒಳ ಮೀಸಲಾತಿ ಅಂದ್ಕೊಂಡು ಜನಗಳಿಗೆ ದಂಗೆ ಎಬ್ಬಿಸಿ, ಜನಗಳಿಗೆ ಎಲ್ಲ ಮೋಸ ಮಾಡಿ, ಅವರಿಗೆ ಕನ್ಫ್ಯೂಸ್ ಮಾಡಿ ಇವತ್ತು ನಾವು ಮಾಡಲ್ಲ ಅಂದ್ಕೊಂಡು ನೆನ್ನೆ ಮಾಡಿದ್ದೀರಿ. ಅದು ನಮಗೆ ಸರಿ ಹೊಂದಿಲ್ಲ. ಆದ ಕಾರಣ ಕೇಂದ್ರ ಸರ್ಕಾರದ ಏನು ಇವತ್ತು ಈ ಜನಗಣತಿ ನಡೀತಾ ಇದೆ, ಆ ಜನಗಣತಿ ತರುವಾಯ ನೀವು ಒಳ ಮೀಸಲಾತಿ ಜಾರಿಗೆ ತನ್ನಿ ಸ್ವಾಮಿ. ಅಲ್ಲೇವರೆಗೂ ಇದನ್ನು ತಟಸ್ಥ ರೀತಿಯಲ್ಲಿ ಇದನ್ನು ನಿಲ್ಲಿಸಿ ಮುಂದೆ ಏನು ಮಾಡಬೇಕಾದ ನಿರ್ಧಾರ ಮಾಡಿ, ಆಮೇಲೆ ಉದ್ಯೋಗ ಆಕಾಂಕ್ಷಿಗಳು ಯಾರ್ಯಾರೀಗ ಜಾಬ್ ಕೊಡಬೇಕಂತ ಇದ್ದೀರೋ ಎಲ್ಲ ಜನಾಂಗದವರಿಗೆ ವಿದ್ಯಾವಂತರಿಗೆ ಅವ್ರಿಗೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಆದಷ್ಟು ಬೇಗ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು, ಒಳ ಮೀಸಲಾತಿಯ ವಿಚಾರವಾಗಿ ನಾನು ಈ ಮಾಧ್ಯಮ ಈ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಈ ಮಾತನಾಡಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿಯ ಬಂಧುಗಳು, ನೀವೆಲ್ಲರೂ ಮೆಸೇಜ್ ಮಾಡೋ ಮುಖಾಂತರ, ವಾಟ್ಸಪ್ ಮಾಡೋ ಮುಖಾಂತರ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಎಲ್ಲದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳೇ ಸುತ್ತೋಲೆ ಕಳಿಸಿ, ಫೇಸ್ಬುಕ್ ಅಲ್ಲಿ ಕಳಿಸಿ, ವಿಡಿಯೋ ಮಾಡಿ ಕಳಿಸಿ, ಅರ್ಥವಾಗಲಿ ಅನ್ನೋದು ನಮ್ಮ ಆಸೆ. ಹಾಗಾಗಿ ನಾನು 2 ಮಾತಾಡಿದ್ದೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ. ನೀವೆಲ್ಲ ಮನದಲ್ಲಿ ಇಟ್ಕೊಳ್ಳಿ. ಮಿಟ್ಟ ಯಾವತ್ತೂ ಸಮಾಜದ ಜೊತೆಗೆ ಇರ್ತಾರಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್, ಜೈ ಸೇವಲಾಲ್.